Dear friend, today discuss study about the SSLC another lesson or chapter the concert. The concert means Sangeeta Samyojakaru. Okay. One morning in a small apartment in Bombay, a girl about 16 looked up from the newspaper and said excitedly, Pandit Ravishankar's playing tomorrow at the Shanmukananda Auditorium. ಪ್ರಿಯ ವಿದ್ಯಾರ್ಥಿಗಳೇ, ಒಂದು ಬೆಳಗ್ಗೆ ಒಂದು ಎ ಸ್ಮಾಲ್ ಅಪಾರ್ಟ್ಮೆಂಟಿಂದ ಬಾಂಬೆಯ ಒಂದು ಚಿಕ್ಕದಾದಂಥ ಒಂದು ಸಂಕೀರ್ಣದ ಒಂದು ವಾಸವಿರುವ ಮನೆಗಳಲ್ಲಿ ಎ ಗರ್ಲ್ ಅಬೌಟ್ 16 ಲುಕ್ಡ್ ಅಪ್ ಫ್ರಮ್ ದ ನ್ಯೂಸ್ ಪೇಪರ್ ಅಂಡ್ ಸೆಡ್ ಎಕ್ಸಿಸ್ಟೆಡ್ಲಿ. ಒಂದು ಹುಡುಗಿ ತುಂಬಾ ಆಸಕ್ತಿದಾಯಕದಿಂದ, ಅವಳು ಹೇಳುವ ಪ್ರಕಾರ ತುಂಬ ಆಸಕ್ತಿದಾಯಕದಿಂದ ಒಂದು ಪತ್ರಿಕೆಯನ್ನು ಒಂದು ದಿನಪತ್ರಿಕೆಯನ್ನು ಓದ್ತಾ ಇರ್ತಾಳೆ. ತುಂಬ ಆಸಕ್ತಿದಾಯಕವಾಗಿ ಅವಳು ಹೇಳೋ ಪ್ರಕಾರ ಪಂಡಿತ್ ರವಿಶಂಕರ್ ಇಸ್ ಪ್ಲೇಯಿಂಗ್ ಟುಮಾರೋ ಅಟ್ ದ ಷಣ್ಮುಖಾನಂದ ಆಡಿಟೋರಿಯಂ. ಪಂಡಿತ್ ರವಿಶಂಕರ್ ಅನ್ನುವ ಆಟಗಾರರು ನಾಳೆ ಷಣ್ಮುಖಾನಂದ ಆಡಿಟೋರಿಯಂ ಒಂದು ಸಭಾಂಗಣದಲ್ಲಿ ಅವರ ಒಂದು ಆಟವಿದೆ ಅಂದ್ಬಿಟ್ಟು ಹೇಳ್ತಾಳೆ. ಓಕೆ. She said, the mother, pointing to the figure sleeping on the bed. You wake up him. You know he needs the sleep and rest we can get. ಅವಳ ತಾಯಿಗೆ ಹೇಳ್ತಾಳೆ ಮತ್ತು ಆ ಒಂದು ಆಕಾರದಲ್ಲಿ ಆ ಜಾಗದಲ್ಲಿ ಮಲಗಿರುವ ಅಂಥವರನ್ನು ಒಂದು ಪಾಯಿಂಟಿಂಗ್ ಮಾಡುತ್ತಾ ಆ ವಾಸಿಗೆ ಮೇಲೆ ಮಲಗಿರುವರಂತನೇ ಎಬ್ಬರಿಸಿ. ಓಕೆ. ಅವಳಿಗೂ ಸರಿಯಾಗಿ ಗೊತ್ತಿದೆ, ಅವಳಿಗೂ ಸಹ ನಿದ್ದೆ ಮತ್ತು ವಿಶ್ರಾಂತಿ ಅವಶ್ಯಕತೆ ಈಗ ಇದೆ ಎಂದು. ಬಟ್ ದ ಬಾಂಬೆ ಆನ್ ದ ಬೆಡ್ ವಾಸ್ ನಾಟ್ ಅಸ್ಲೀಪ್. ಬಟ್ ದ ಬಾಯ್ ಆನ್ ದ ಬೆಡ್ ವಾಸ್ ನಾಟ್ ಅಸ್ಲೀಪ್. ಆದರೆ ಆ ಹುಡುಗ ಒಂದು ಹಾಸಿಗೆಯ ಮೇಲೆ ಮಲಗಿರಲಿಲ್ಲ. ಪಂಡಿತ್ ರವಿಶಂಕರ್ ಈ ಸೆಡ್, ಅವರು ರವಿಶಂಕರ್ ಹೇಳ್ತಾರೆ, ಪಂಡಿತ್ ರವಿಶಂಕರಿಂದ ಸಿತಾರ್ ಮಿಸ್ಟ್ರೋ he raised himself up the elbows for 1 second, then fell back, but his eyes were shining. We must not miss of chance, he said. Always wanted to hear him and see him. ಈಗ ವಿದ್ಯಾರ್ಥಿಗಳೇ, but the boy on the bed was not asleep. ಆದರೆ ಅವರು ಮಲಗಿರಲಿಲ್ಲ. ಆದರೆ ಹುಡುಗ ಆ ಒಂದು ಹಾಸಿಗೆಯ ಮೇಲೆ ಮಲಗಿರಲಿಲ್ಲ. ಪಂಡಿತ್ ರವಿಶಂಕರ್ he said. ಪಂಡಿತ್ ರವಿಶಂಕರ್ and sitar maestro